ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಬಹಳ ಭಯಂಕರವಾಗಿರುವ ಶಕ್ತಿಯುತವಾಗಿರುವ ಹುಣ್ಣಿಮೆ ಮುಗಿದಿದೆ. ಇದೇ ಒಂದು ವಿಶೇಷವಾಗಿರುವ ನಾಳೆ ಜುಲೈ 30ನೇ ತಾರೀಕು ಈ ರಾಶಿ ಚಕ್ರದವರ ಜೀವನದಲ್ಲಿ ಅದೃಷ್ಟ ಕೈ ಹಿಡಿಯುತ್ತದೆ, ಸಂಪತ್ತು ಸಿಗುತ್ತದೆ, ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತದೆ. ವಿಶೇಷವಾಗಿರುವಂತಹ ಲಾಭದ ಸುರಿಮಳೆ ಸುರಿಯುವಂತಹ ಕಾರಣ ನಿಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ನೆಮ್ಮದಿಯನ್ನು ಕಂಡುಕೊಳ್ಬೋದು. ನಾಳೆಯ ಒಂದು ವಿಶೇಷವಾದ ಗುರುವಾರದಿಂದ ರಾಯರ ಅನುಗ್ರಹ, ಶಿರಡಿ ಸಾಯಿಬಾಬನ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುತ್ತೆ. ಕಷ್ಟದಿಂದ ಮುಕ್ತಿಯನ್ನು ಪಡೆದುಕೊಂಡು ನೆಮ್ಮದಿಯನ್ನು ಕಂಡುಕೊಳ್ತೀರಾ, ಲಾಭವನ್ನು ಬರಮಾಡ್ಕೊಳ್ತೀರಾ, ಶಾಂತಿ ನೆಮ್ಮದಿಯ ಜೀವನವನ್ನು ಪಡೆದುಕೊಳ್ಳುವಂತಹ ವಿಶೇಷವಾದ ಸಂದರ್ಭ ಸೃಷ್ಟಿಯಾಗುತ್ತದೆ. ಹಾಗಾದರೆ ಯಾವ ರಾಶಿಯವರಿಗೆ ಲಾಭ, ಸಂಪತ್ತು, ಆಕಸ್ಮಿಕವಾಗಿ ಒಂದು ವಿಶೇಷವಾಗಿರುವ ಗುರುಬಲ ಶುರುವಾಗುತ್ತದೆ ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು ಸ್ನೇಹಿತರೆ, ಈ ರಾಶಿ ಚಕ್ರದವರಿಗೆ ಈ ಒಂದು ಸಮಯದಲ್ಲಿ ವಿಶೇಷವಾಗಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ದೇವರ ಅನುಗ್ರಹ ಕೈ ಹಿಡಿಯುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಒಟ್ಟಾರೆ ರಾಶಿ ಚಕ್ರದವರಿಗೆ ಶುಕ್ರ ಮತ್ತು ಗುರುಗ್ರಹದ ವಿಶೇಷವಾದ ಬದಲಾವಣೆಯು ಒಂದು ವಿಶೇಷವಾದ ಯೋಗವನ್ನು ನಿರ್ಮಾಣ ಮಾಡ್ತಿದೆ. ಈ ಶುಭ ಯೋಗವು ನಿಮ್ಮ ಜೀವನದಲ್ಲಿ ಕೆಲವು ರಾಶಿಯವರಿಗೆ ಬಹಳಷ್ಟು ಶುಭವನ್ನು ಉಂಟು ಮಾಡುತ್ತೆ. ಅದೃಷ್ಟಶಾಲಿ ರಾಶಿಗಳಲ್ಲಿ ಮೊದಲನೇ ರಾಶಿ ಬಂದು ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ, ನಾಯಕತ್ವದ ಸಾಮರ್ಥ್ಯ ಹೆಚ್ಚಾಗುತ್ತೆ. ಶುಕ್ರನು ಸಂಪತ್ತನ್ನು ಆಕರ್ಷಣೆ ಮಾಡಿದ್ರೆ ಗುರುಗ್ರಹವು ನಿಮಗೆ ವಿಶೇಷವಾಗಿರುವಂತಹ ಲಾಭವನ್ನು, ಸಮೃದ್ಧಿಯನ್ನು, ನೆಮ್ಮದಿಯನ್ನು ಮತ್ತು ಬುದ್ಧಿವಂತಿಕೆಯನ್ನು ನೀಡ್ತಿದ್ದಾನೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಸಾಕಷ್ಟು ಸಕಾರಾತ್ಮಕವಾದ ಒಂದು ಪ್ರಭಾವ ಬೀರುತ್ತೆ. ಸಾಕಷ್ಟು ಕಷ್ಟಗಳಿಂದ ಹೊರಗೆ ಬರ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ ಮತ್ತು ನಾಯಕತ್ವದ ಭಾವನೆಯನ್ನು ಇನ್ನಷ್ಟು ಬಲಪಡಿಸ್ಬೋದು. ನಿಮ್ಮ ಆತ್ಮವಿಶ್ವಾಸ, ಪ್ರತಿಷ್ಠೆ ಮತ್ತು ರಚನಾತ್ಮಕ ಕಲೆಯನ್ನು ಇನ್ನಷ್ಟು ಹೆಚ್ಚಿಸಬಹುದು. ಈ ಯೋಗವು ನಿಮಗೆ ವಿಶೇಷವಾಗಿ ಅದ್ಭುತ ಅವಕಾಶವನ್ನು ತಂದುಕೊಡುತ್ತೆ. ಹೆಚ್ಚಿನ ಶುಭ ಫಲ ಪ್ರಾಪ್ತಿಯಾಗುತ್ತೆ. ವಿಶೇಷವಾಗಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ. ಮಕ್ಕಳು, ಶಿಕ್ಷಣ, ರಚನಾತ್ಮಕ ಕೆಲಸ ಮತ್ತು ಹೂಡಿಕೆಗಳ ಮೇಲೆ ಈ ಸಾಕಷ್ಟು ಸಕ್ರಿಯರಾಗುವಂತೆ ಮಾಡ್ತಾ ಹೋಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಎಲ್ಲ ಕೆಲಸದಲ್ಲೂ ಕೂಡ ಲಾಭ ಮತ್ತು ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಉತ್ತಮ ಅವಕಾಶ ಸಿಗುತ್ತೆ. ಈ ರಾಶಿ ಚಕ್ರದವರು ಶುಭ ಫಲವನ್ನು ಪಡೆದುಕೊಳ್ಳುವ ಸಂಭವ ಜಾಸ್ತಿ ಇದೆ. ಯಾವುದೇ ರೀತಿಯ ಹೂಡಿಕೆ ಮಾಡುವಾಗ ಕೂಡ ಯೋಚನೆ ಮಾಡಿ ಮುಂದುವರಿಯೋದು ತುಂಬಾ ಉತ್ತಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಾಳೆಯಿಂದ ಗುರುಗಳ ಸಂಪೂರ್ಣವಾದ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಸಾಯಿಬಾಬಾನ ಕೃಪೆಗೆ ಪಾತ್ರರಾಗಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಮೊದಲಿಗಿಂತ ಹೆಚ್ಚುತ್ತದೆ. ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥ ಕಷ್ಟಗಳು ದೂರವಾಗುತ್ತೆ, ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ. ಕುಟುಂಬದ ವಿಚಾರದಲ್ಲಿ ಸಕ್ರಿಯರಾಗಿರುವಂತೆ ನೋಡ್ಕೊಳ್ಳಿ. ಹಾಗೆ ಸಂಬಳದಲ್ಲಿ ವೃದ್ಧಿ, ಹೊಸ ಯೋಜನೆ, ವ್ಯಾಪಾರ ವಿಸ್ತರಣೆ ಅಥವಾ ಆದಾಯದ ಮಾರ್ಗದಲ್ಲಿ ಹುಡುಕಾಟ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲಕರವಾದ ಸಮಯ, ಉತ್ತಮ ಅವಕಾಶ ಸಿಗುತ್ತದೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಕಠಿಣ ಪರಿಶ್ರಮವು ಅನುಕೂಲಕರವಾದ ಸಮಯವನ್ನು ನಿರ್ಮಿಸುತ್ತದೆ. ಈ ಸಂದರ್ಭದಲ್ಲಿ ನೀವು ಪ್ರತಿದಿನ ಸೂರ್ಯನಿಗೆ ನೀರನ್ನು ಸಮರ್ಪಣೆ ಮಾಡೋದ್ರಿಂದ ಅಗತ್ಯವಿರುವಷ್ಟು ಹಣ, ಆರೋಗ್ಯ, ನೆಮ್ಮದಿ ಸಿಗುತ್ತದೆ. ಕಷ್ಟಗಳಿಂದ ಮುಕ್ತಿ ಸಿಗುತ್ತೆ. ನಾಳೆಯಿಂದ ಈ ರಾಶಿಯವರು ಎಲ್ಲ ರೀತಿಯ ಕೆಲಸದಲ್ಲಿ ಹೊಸ ಜವಾಬ್ದಾರಿಯನ್ನು ಪಡೆದುಕೊಳ್ತಾರೆ. ಗೌರವ, ಖ್ಯಾತಿ ಹಾಗೂ ಪ್ರಗತಿಗೆ ಲಾಭವಿರ್ತಕ್ಕಂಥ ಅವಕಾಶ ಸಿಗುತ್ತೆ. ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಅನುಕೂಲಕರವಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈ ರಾಶಿಯವರು ನಾಳೆಯಿಂದ ಓಂ ಶ್ರೀ ಶಿರಡಿ ಸಾಯಿಬಾಬಾಯ ನಮಃ ಮಂತ್ರವನ್ನು ಜಪಿಸೋದ್ರಿಂದ ಖಂಡಿತವಾಗಿ ಅದೃಷ್ಟ, ಸಂಪತ್ತು, ನೆಮ್ಮದಿ ಹಾಗೂ ಜೀವನದ ಪ್ರತಿ ಕ್ಷೇತ್ರದ ಮೇಲೂ ಕೂಡ ಲಾಭವನ್ನು ಗಳಿಸಿಕೊಳ್ತಕ್ಕಂತಹ ಸಮಯ ಶುರುವಾಗುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮೀನರಾಶಿ, ತುಲಾರಾಶಿ, ವೃಶ್ಚಿಕ ರಾಶಿ, ಕನ್ಯಾ ರಾಶಿ, ಕುಂಭ ರಾಶಿ, ಮಕರ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶ್ರೀ ಶಿರಡಿ ಸಾಯಿಬಾಬಾಯ ನಮಃ ತಪ್ಪದೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.